ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಅಚ್ಚರಿಯ, ಭಯಾನಕ ಮತ್ತು ವಿವಾದಾತ್ಮಕ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ತಿರುಪತಿ ಅಂದ್ರೆ ಕೇವಲ ದೇವಸ್ಥಾನ ಅಲ್ಲ ಸ್ನೇಹಿತರೆ, ಇದು ಕೋಟಿ ಕೋಟಿ ಭಕ್ತರ ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರ. ಆದ್ರೆ ಇದೇ ಬೆಟ್ಟದ ಒಳಗೆ ಮಾನವ ಕಣ್ಣಿಗೆ ಕಾಣದ ರಹಸ್ಯಗಳು ಅಡಗಿವೆ ಎಂಬ ಮಾತುಗಳು ವರ್ಷಗಳಿಂದ ಹರಿದಾಡ್ತಿವೆ. ಇದು ನಿಜನಾ, ಕೇವಲ ಕಥೆನಾ, ಅಥವಾ ನಮ್ಗೆ ಗೊತ್ತಿಲ್ಲದ ಒಂದು ದೊಡ್ಡ ರಹಸ್ಯವೇ ಇದೆಯಾ? ಏನದು ಅಂತ ದೊಡ್ಡ ಸುದ್ದಿ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈ ಪವಿತ್ರತೆಯ ಹಿಂದೆ ಒಂದು ರಹಸ್ಯ ಅಡಗಿದೆಯಂತೆ. ಅದುವೇ ತಿರುಪತಿ ಬೆಟ್ಟದಲ್ಲಿದೆಯಂತೆ ಅನ್ಯ ಗ್ರಹಕ್ಕೆ. ನಿಜಕ್ಕೂ ಇದು ಸತ್ಯನ ಅನ್ನೋ ಕೂಡ ತಲೆಯಲ್ಲಿ ಹೋಗೋದು ಗ್ಯಾರ. ಸ್ನೇಹಿತರೆ, ತಿರುಪತಿ ಕೇವಲ ಒಂದು ದೇವಸ್ಥಾನವಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸ, ಕೋಟ್ಯಾಂತರ ಜನರ ನಂಬಿಕೆ. ಆದ್ರೆ ಈ ಬೆಟ್ಟ ಪ್ರದೇಶದಲ್ಲಿ ಕೆಲವು ಭಾಗಗಳಿವೆ, ಸಾಮಾನ್ಯ ಜನರಿಗೆ ಪ್ರವೇಶವೇ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಭಕ್ತರಲ್ಲೂ ಇರುವಂತಹ ಕುತೂಹಲವೇ ಹೌದು. ಇನ್ನೊಂದು ಕಡೆ ಇದೇ ಪವಿತ್ರ ಸನ್ನಿಧಿಯಲ್ಲಿ ಅಸಾಮಾನ್ಯ ಶಿಲಾರಚನೆಗಳನ್ನ ನಾವು ಕಾಣಬಹುದು. ತಿರುಪತಿ ಬೆಟ್ಟಗಳಲ್ಲಿ ಕಾಣಿಸುವ ಕೆಲವು ಬಂಡೆಗಳ ಆಕಾರಗಳು ಸಾಮಾನ್ಯ ಪ್ರಕೃತಿಯಂತೆ ಕಾಣುವುದಿಲ್ಲ. ಅಚ್ಚುಕಟ್ಟಾದ ಸಮತೋಲನ, ಅಸಾಧಾರಣ ಆಕಾರ, ಮಾನವನ ಕೈಯಿಂದ ಸಾಧ್ಯವಿಲ್ಲ ಎನ್ನುವ ನಿರ್ಮಾಣ. ಅಂಥದ್ರಲ್ಲಿ ಇದನ್ನೇ ನೋಡಿ ಕೆಲವರು ಪ್ರಶ್ನೆ ಮಾಡ್ತಾರೆ, ಇದು ನಿಜವಾಗಿಯೂ ಪ್ರಕೃತಿಯ ಸೃಷ್ಟಿಯೇ? ಇದಿಷ್ಟೇ ಅಲ್ಲದೆ ತಿರುಪತಿಯ ನಿಷೇಧಿತ ಪ್ರದೇಶಗಳ ರಹಸ್ಯಗಳ ಬಗ್ಗೆ ಅದೆಷ್ಟು ಅನುಮಾನಗಳಿವೆ. ಈ ಬೆಟ್ಟದ ಒಳಗೆ ಸರ್ಕಾರ ಮತ್ತು ದೇವಸ್ಥಾನ ಆಡಳಿತದಿಂದ ನಿರ್ಬಂಧಿತ ಪ್ರದೇಶಗಳು ಇವೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ ಸ್ನೇಹಿತರೆ. ಹಾಗಾದ್ರೆ ಅಲ್ಲಿ ಏನಿದೆ? ಯಾಕೆ ಸ್ಥಳಗಳಿಗೆ ಯಾರನ್ನು ಬಿಡೋದಿಲ್ಲ? ಈ ಪ್ರಶ್ನೆಗಳು ಅನ್ಯಗ್ರಹ ದ್ವಾರದ ವದಂತಿಗೆ ಹೆಚ್ಚು ಬಲ ನೀಡ್ತಿವೆಯಾ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ. ಹಾಗಾದ್ರೆ ಎಲ್ಲರೂ ಮಾತಾಡುವಂತೆ ಈ ಅನ್ಯಗ್ರಹ ದ್ವಾರ ನಂಬಿಕೆನಾ ಅಥವಾ ಕಲ್ಪನೆನಾ? ಕೆಲವರು ಹೇಳುವಂತೆ ಈ ಪ್ರದೇಶದಲ್ಲಿ ಅತೀವ ಶಕ್ತಿಯ ಎನರ್ಜಿ ಫೀಲ್ಡ್ ಇದೆ ಅಂತೆ. ಅದು ಮಾನವನ ಮನಸ್ಸು ಮತ್ತು ದೇಹದ ಮೇಲೆ ವಿಚಿತ್ರ ಪರಿಣಾಮ ಬೀರುತ್ತದೆ ಅಂತ ಹೇಳ್ತಾರೆ. ಕೆಲವರು ಇದನ್ನೇ ಅನ್ಯಗ್ರಹ ಸಂಪರ್ಕದ ದ್ವಾರ ಅಂತಲೂ ಕೂಡ ಕರೀತಾರೆ. ವಿಜ್ಞಾನ ಇದನ್ನ ಒಪ್ಪೋದಿಲ್ಲ ಸ್ನೇಹಿತರೆ, ಆದ್ರೆ ಸಂಪೂರ್ಣ ತಳ್ಳಿ ಹಾಕೋದಕ್ಕೂ ಸಾಧ್ಯವಾಗಿಲ್ಲ. ಹಾಗಂತ ಭಕ್ತರ ಅನುಭವಗಳು ಸುಳ್ಳು ಅಂತಲೂ ಹೇಳಲು ಆಗೋದಿಲ್ಲ. ಅನೇಕ ಭಕ್ತರು ಹೇಳುವ ಅನುಭವಗಳು ಹೇಗಿವೆ ಅಂದ್ರೆ, ಮನಸ್ಸಿಗೆ ಅಪಾರ ಶಾಂತಿ, ದೇಹದಲ್ಲಿ ಅಜ್ಞಾತ ಕಂಪನ, ಕಾಲುವೆ ನಿಂತಂತೆ ಅನಿಸುವ ಕ್ಷಣಗಳು. ಅಂದ್ರೆ ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಇವು ನಂಬಿಕೆಯ ಫಲವೇ ಅಥವಾ ನಿಜವಾಗಿಯೂ ಅಲ್ಲಿ ಏನೋ ಇದೆಯಾ? ಇನ್ನು ಉತ್ತರ ಸಿಗದ ಪ್ರಶ್ನೆ ಸಾಕಷ್ಟಿವೆ. ತಿರುಪತಿ ಬೆಟ್ಟದ ಒಳಗೆ ನಿಜವಾಗಿಯೂ ಏನಿದೆ? ಅನ್ಯಗ್ರಹ ದ್ವಾರವೋ, ದೈವಿಕ ಶಕ್ತಿಯೋ, ಅಥವಾ ಮಾನವನಿಗೆ ತಿಳಿಯದ ಪ್ರಕೃತಿಯ ರಹಸ್ಯವೋ? ಈ ಪ್ರಶ್ನೆಗೆ ಇಂದಿಗೂ ಸ್ಪಷ್ಟ ಉತ್ತರ ಇಲ್ಲ. ಕೊನೆಯದಾಗಿ ಸ್ನೇಹಿತರೆ, ಕೋಟಿ ಕೋಟಿ ಭಕ್ತರನ್ನೇ ಹೊಂದಿರುವ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸುತ್ತ ಅನುಮಾನದ ಹುತ್ತ ಎಂಬಂತಾಗಿರುವ ಈ ಪಾವಿತ್ರ್ಯ ಕ್ಷೇತ್ರದಲ್ಲಿ ತಿರುಪತಿ ಅದು ಕೇವಲ ದೇವಾಲಯವಲ್ಲ, ಅದು ನಂಬಿಕೆ, ರಹಸ್ಯಗಳ ಸಂಗಮ. ನಿಜ ಏನು ಎಂಬುದನ್ನ ಕಾಲವೇ ಉತ್ತರಿಸಬೇಕು. ಇದೇ ರೀತಿಯಾದ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಮಸ್ಕಾರ.